ಹಾಲೆಲೂಯ! ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರನ್ನು ಸ್ತುತಿಸುತ್ತಾ ಆತನ ವಾಕ್ಯವನ್ನು ಕೇಳೋಣ. ದೇವರ ವಾಕ್ಯಾನುಸಾರವಾಗಿ ಜೀವಿಸುವ ಹಾಗೆ ಆತನ ಕೃಪೆಗಾಗಿ ಬೇಡಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ಮತ್ತೊಂದು ದಿನದಲ್ಲಿ ನಿಮ್ಮ ಪಾದ ಸನ್ನಿಧಿಗೆ ಸೇರಿ ಬರ್ತಿದ್ದೇವೆ. ನಮ್ಮ ಜೀವಿತದಲ್ಲಿ ಬತ್ತಿರುವಂತಹ ಸ್ಥಿತಿ ತೆಗೆದುಹಾಕಿರಿ ದೇವರೇ. ಫಲಿಸುವ ಜೀವಿತವನ್ನು ಅನುಗ್ರಹಿಸಿರಿ. ನಿಮ್ಮ ನೀತಿಯನ್ನು ನಮ್ಮ ಮೇಲೆ ಸುರಿಯ ಮಾಡಿರಿ. ನಿಮ್ಮ ದಿವ್ಯದಾನಗಳನ್ನು ಅನುಗ್ರಹಿಸಿರಿ. ಫಲಿಸಿ ಅಭಿವೃದ್ಧಿಯಾಗಿ ಭೂಲೋಕವೆಲ್ಲ ಹಬ್ಬಿಕುಳಿರಿ ಅಂದಿದ್ದೀರಲ್ಲವೇ, ಅಂತಹ ಆಶೀರ್ವಾದ ನಿಮ್ಮ ನಾಮದಲ್ಲಿ ಪ್ರತಿಯೊಬ್ಬರು ಹೊಂದಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಕ್ರೈಸ್ತಿಯ ಜೀವಿತ ಎನ್ನುವಂಥದ್ದು ಫಲಭರಿತವಾಗಿರಬೇಕು ಪ್ರಿಯರೇ. ಅಭಿವೃದ್ಧಿ, ಆಶೀರ್ವಾದ, ಸಮೃದ್ಧಿ, ದಿವ್ಯದಾನ ಉಳ್ಳದಾಗಿರಬೇಕು. ಒಣಗಿದ ಸ್ಥಿತಿ, ಮುದುರಿಕೊಂಡು ಬತ್ತಿದ ಸ್ಥಿತಿ, ಬಿದ್ದು ಹೋಗುವಂತಹ ಸ್ಥಿತಿ ಉಳ್ಳವರಾಗಿ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಪತನವಾಗುವುದಕ್ಕೆ ಗುರುತಾಗಿದೆ. ದೇವರು ಆದಾಮ ಹವ್ವ ಅವರನ್ನು ಸೃಷ್ಟಿಸಿದಾಗ ನೀವು ಭೂಲೋಕವೆಲ್ಲ ಹಬ್ಬಿಕೊಳ್ಳಿರಿ ಎಂದಿದ್ದಾರೆ. ನೀವು ಫಲಿಸಿ ಅಭಿವೃದ್ಧಿಯಾಗಿ ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ ಎಂದಿದ್ದಾರೆ. ಈ ದಿನ ಅನೇಕರ ಜೀವಿತದಲ್ಲಿ ಆ ಅಭಿವೃದ್ಧಿ ಕಾಣಿಸುತ್ತಾ ಇಲ್ಲ, ಸಮೃದ್ಧಿ ಕಾಣಿಸುತ್ತಾ ಇಲ್ಲ, ದಿನೇ ದಿನೆಯ ಅಭಿವೃದ್ಧಿ ಕಾಣಿಸುತ್ತಾ ಇಲ್ಲ. ಗತ ದಿನಮಾನಗಳಿಗಿಂತಲೂ ಈ ದಿನ ಉತ್ತಮವಾದದ್ದಾಗಿದೆ ಎಂಬ ಸಾಕ್ಷಿ ಇಲ್ಲದವರಾಗಿದ್ದಾರೆ. ಯೋಬನು ತನ್ನ ಆಶೀರ್ವಾದಗಳನ್ನು ಕಳೆದುಕೊಂಡಾಗ ಹೇಳಿರುವ ಪ್ರಕಾರ, ಗತ ದಿನಮಾನಗಳಲ್ಲಿ ಇದ್ದಂತೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಾ ಇತ್ತು, ದೇವರು ಕಾಪಾಡುವ ದಿನಗಳಲ್ಲಿದ್ದರೆ ಎಷ್ಟು ಒಳ್ಳೆಯ ಸ್ಥಿತಿ ಇರ್ತಿತ್ತು ಎಂಬುದಾಗಿ ಹೇಳಿದ ಪ್ರಕಾರ ನಾವು ಅನೇಕ ವಿಷಯಗಳಲ್ಲಿ ನಷ್ಟಗಳ ಪಾಲಾಗಿ ಕಷ್ಟಗಳಿಗೊಳಗಾಗ್ತೇವೆ. ಯಾಕೆ? ನೋಡಿ ಪ್ರಿಯರೇ, ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ, ಒಳ್ಳೆಯದೇ. ಹಾಗೆ ಕೊಟ್ಟಿರೋದನ್ನು ನಾವು ಮುಚ್ಚಿಟ್ಟುಕೊಳ್ಳುವುದಾದರೆ ಅದು ಹಾಳಾಗಿ ಹೋಗ್ತದೆ. ಅದನ್ನು ಕಳ್ಳರು ಕನ್ನ ಹಾಕಿ ದೋಚಿಕೊಂಡು ಹೋಗ್ತಾರೆ. ನಮಗೆ ಕೊಟ್ಟಿರುವಂಥದ್ದು ಯಾವುದೇ ಆಗಿರಲಿ, ಅದನ್ನು ಬಿತ್ತುವುದನ್ನು ಕಲಿಯಬೇಕು. ಬಿತ್ತುವುದಂದರೆ ಬಂಡವಾಳ ಹಾಕಿ ಇಡುವಂಥದ್ದು, ಅಂದರೆ ನಮಗಿರುವುದನ್ನು ಉಪಯೋಗಿಸುವಂಥದ್ದು. ಅದರ ಮುಖಾಂತರ ಅದು ಮಲ್ಟಿಪ್ಲೈ ಆಗ್ತದೆ, ಅಭಿವೃದ್ಧಿ ಆಗ್ತದೆ, 100ರಷ್ಟು ಹೆಚ್ಚಾಗ್ತದೆ. ಅದಕ್ಕೆ ಕ್ರೈಸ್ತನು ಸೋಮಾರಿ ಅಲ್ಲ. ಒಬ್ಬ ಯಜಮಾನನು ದೂರದೇಶಕ್ಕೆ ಹೋಗುವಾಗ ತನ್ನ ಸೇವಕರಿಗೆ ಕರೆದು ಒಬ್ಬನಿಗೆ 5, ಒಬ್ಬನಿಗೆ 2, ಒಬ್ಬನಿಗೆ 1 ತಲಾಂತುಗಳನ್ನು ಕೊಡ್ತಾನೆ. ಆ ಯಜಮಾನ ತಿರುಗಿ ಬಂದು ಲೆಕ್ಕ ಕೇಳುವಾಗ ಅವರಲ್ಲಿ 5 ತಲಾಂತು ಪಡೆದವನು ಮತ್ತೈದು ತಲಾಂತು ಮಾಡಿ, 2 ಪಡೆದವನು ಮತ್ತೆರಡು ಮಾಡಿ ತಂದು ಯಜಮಾನನಿಗೆ ಕೊಡ್ತಾರೆ. ಆಗ ಭಲೆ ಒಳ್ಳೆ ನಂಬಿಗಸ್ತನಾದ ಆಳು ನೀನು ಎಂದು ಆ ಯಜಮಾನ ಮೆಚ್ಚಿಕೊಳ್ತಾನೆ, ಅವರನ್ನು ಮೆಚ್ಚಿಕೊಳ್ತಾನೆ. ಆದರೆ 1 ತಲಾಂತು ಪಡೆದವನು ಹಾಗೇ ಇಟ್ಕೊಂಡು ಅದನ್ನು ಮುಚ್ಚಿಟ್ಕೊಂಡವನಿಗೆ ಕೆಟ್ಟ ಆಳು ನೀನು ಅನ್ನುತ್ತಾನೆ. ನೋಡಿ ಪ್ರಿಯರೇ, ದೇವರು ನಮಗೆ ಕೊಟ್ಟ ತಲಾಂತುಗಳಾಗಲಿ, ವರಗಳಾಗಲಿ, ಆರೋಗ್ಯವಾಗಲಿ, ಬಲವಾಗಲಿ, ಹಣವಾಗಲಿ, ಕುಟುಂಬವಾಗಲಿ, ನಾವು ದೇವರ ಮಹಿಮೆಗಾಗಿ ಉಪಯೋಗಿಸುವುದನ್ನು ಕಲಿಯಬೇಕು. ದೇವರಿಗೋಸ್ಕರ ಅವುಗಳನ್ನು ಬಳಸುವುದನ್ನು ಕಲಿಯಬೇಕು. ನಮ್ಮ ಮಕ್ಕಳನ್ನು ದೇವರ ಭಯದಲ್ಲಿ ಬೆಳೆಯುವುದನ್ನು ಕಲಿಸಬೇಕು. ಆವಾಗ ನಾವು ಫಲಿಸಿ ಅಭಿವೃದ್ಧಿ ಹೊಂದುತ್ತೇವೆ. ನನ್ನಲ್ಲಿ ನೀವು ನೆಲೆಗೊಂಡಿರಿ, ಆಗ ನೀವು ಬಹಳವಾಗಿ ಫಲಿಸುತ್ತೀರಿ ಎಂದು ಯೇಸು ಹೇಳಿದಾರಲ್ಲವೇ. ಆದರೆ ಈ ದಿನಗಳಲ್ಲಿ ಬಹಳಷ್ಟು ಜನರ ಜೀವಿತದಲ್ಲಿ ಫಲಗಳಿಲ್ಲ. ಒಂದು ಸಾರಿ ನಾವು ಹೋಶಾಯನ ಪ್ರವಾದನೆ ಪುಸ್ತಕ 10ನೇ ಅಧ್ಯಾಯ 12ನೇ ವಚನ ನೋಡೋಣ ಬನ್ನಿ. ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ. ನೀತಿ ಫಲಿಸುವ ಹಾಗೆ ನೀವು ಬೀಜವನ್ನು ಬಿತ್ತಿರಿ, ಪ್ರೀತಿ ಎಂಬ ಫಲವನ್ನು ಕೊಯ್ಯಿರಿ. ಯೆಹೋವನನ್ನು ಹುಡುಕುವುದಕ್ಕೂ ಇದೇ ಸಮಯವಾಗಿರೋದ್ರಿಂದ ಆತನು ಪ್ರತ್ಯಕ್ಷನಾಗಿ ನಿಮ್ಮ ಮೇಲೆ ನೀತಿಯ ಮಳೆಯನ್ನು ಸುರಿಯ ಮಾಡುವ ಹಾಗೆ ಇದುವರೆಗೂ ಗೆಯ್ಯದಿರುವಂತಹ ನಿಮ್ಮ ಬೀಡು ಭೂಮಿಯನ್ನು
ಗೆಯ್ಯಿರಿ. ಏನಂತೆ? ಇದುವರೆಗೂ ಎಂದಿಗೂ ಗೆಯ್ಯದಿರುವ ಬೀಡು ಭೂಮಿಯನ್ನು ಗೆಯ್ಯಿರಿ. ಬೀಡು ಭೂಮಿ ಅನ್ನುತ್ತಾರಲ್ಲವೇ, ಅವು ಹಾಗೆಯೇ ಸುಮ್ಮನೆ ಬಿಟ್ಟು ಬಿಡುವಾಗ ಅದಕ್ಕೆ ನೀರು ಕಟ್ಟದೆ, ಬೀಜ ನಾಟದೆ, ಉಪಯೋಗಿಸಲಾರದೆ ಬಿಟ್ಟು ಬಿಡುವಾಗ ಮುಳ್ಳಿನ ಗಿಡಗಳು, ಪೊದೆಗಳು ಅದರಲ್ಲಿ ಬೆಳೆಯುತ್ತವೆ. ಆ ಭೂಮಿ ಒಣಗಿ ಹೋಗಿ ಬಿರುಕು ಬಿಚ್ಚಿಕೊಂಡಂತಹ ಸ್ಥಿತಿಯಲ್ಲಿ ಬಿದ್ದಿರುತ್ತೆ. ಯಾವ ಪ್ರಯೋಜನವಿಲ್ಲದ ಸ್ಥಿತಿಯಲ್ಲಿರುತ್ತೆ. ಬಹಳಷ್ಟು ಜನರು ತಮ್ಮ ಜೀವಿತವನ್ನು ಹಾಗೇ ತಯಾರು ಮಾಡಿಕೊಂಡಿದ್ದಾರೆ. ಹಿಂದೆ ಎಂದಿಗೂ ಗೆಯ್ಯದಿರುವಂತಹ ಬೀಡು ಭೂಮಿಯನ್ನು ಗೆಯ್ಯಿರಿ. ಬೈಬಲ್ನಲ್ಲಿ ಅನೇಕ ಸ್ಥಳಗಳಲ್ಲಿ ನಮ್ಮ ಹೃದಯ ಈ ಒಂದು ಭೂಮಿಗೆ, ನೆಲಕ್ಕೆ ಗುರುತಾಗಿ ಸೂಚಿಸಲಾಗಿದೆ. ಬಿತ್ತುವವನು ಯಾರೆಂದರೆ, ಬಿತ್ತುವವನು ಅಂದರೆ ವಾಕ್ಯ ಸಾರುವವನು. ಬೀಜ ಅಂದರೆ ದೇವರ ವಾಕ್ಯ ಆಗಿದೆ. ಬೀಜ ಚೆಲ್ಲಿರುವಂಥದ್ದು ಅಂದರೆ ನೆಲ, ಭೂಮಿ, ಹೊಲ, ಭೂಮಿ. 4 ವಿಧವಾದ ನೆಲಗಳ ಕುರಿತು ನಾವು ಯೇಸು ಕ್ರಿಸ್ತನು ಹೇಳಿರುವ ಸಾಮ್ಯದಲ್ಲಿ ನೋಡ್ತೇವೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದ ಕುರಿತಾಗಿ ನಿರ್ಲಕ್ಷ್ಯವಾಗಿರುತ್ತೇವೆ. ಹೃದಯಕ್ಕೆ ಅವಶ್ಯಕವಾದವುಗಳನ್ನು ಸ್ವಲ್ಪ ಮಾತ್ರವೂ ಕೂಡ ನಾವು ಹುಡುಕಾಡುತ್ತಾ ಇಲ್ಲ, ಹೊಂದಿಕೊಳ್ಳುತ್ತಾ ಇಲ್ಲ, ಸಂತೋಷಿಸುತ್ತಾ ಇಲ್ಲ. ಶರೀರಕ್ಕೆ ಅವಶ್ಯಕವಾಗಿರುವ, ಬಾಹ್ಯ ರೂಪಕ್ಕೆ ಅವಶ್ಯಕವಾಗಿರುವ ವಿಷಯಗಳ ಕುರಿತು ಎಷ್ಟೋ ಆಸಕ್ತಿ ವಹಿಸ್ತೇವೆ, ಎಷ್ಟೋ ಕಷ್ಟಪಡ್ತೇವೆ. ಉದಾಹರಣೆಗೆ ನೋಡಿ, ನೀವೊಂದು ಫ್ರಿಜ್ ಕೊಂಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. ಅದೇನಾದರೂ 2ನೇ ವರ್ಷಕ್ಕೆ 2 ಫ್ರಿಜ್ಗಳಾಗ್ತವೋ, 3ನೇ ವರ್ಷಕ್ಕೆ 3 ಆಗ್ತವೋ? 2-3 ವರ್ಷದಲ್ಲಿಯೇ ರಿಪೇರಿಗೆ ಬಂದು ಹಾಳಾಗಿ ಹೋಗ್ತವೆ. ಆದರೆ ನಾವು ದೇವರಿಗೋಸ್ಕರ ಶ್ರದ್ಧೆಯಿಂದ ಪ್ರಯಾಸ ಪಡುವಾಗ, ವ್ಯವಸಾಯಗಾರನನ್ನು ನೋಡಿರಿ, ಅವನು ವ್ಯವಸಾಯ ಮಾಡುವಾಗ ಕಣ್ಣೀರಿನಿಂದ ಹಿಡಿಯಷ್ಟು ಬೀಜ ಬಿತ್ತುವವನು ಸಂತೋಷದಿಂದ ಪೈರುಗಳನ್ನು ಕೊಯ್ಯುವನು ಎಂದು ವಾಕ್ಯ ಹೇಳುವ ಪ್ರಕಾರ, ಈ ದಿನಮಾನಗಳಲ್ಲಿ ಕಷ್ಟಪಡಲಾರದಂತೆ ಫಲ ಬೇಕೆಂದು ಎಷ್ಟೋ ಜನ ಎದುರು ನೋಡ್ತಾರೆ. ಆದರೆ ಕಷ್ಟಪಡುವಾಗಲೇ ಫಲ ಸಿಗುತ್ತೆ. ಕಷ್ಟವೇ ಫಲಿಸುತ್ತೆ ಎಂಬ ಹೇಳಿಕೆ ಇದೆ ಅಲ್ಲವೇ? ಯೌವನ ಕಾಲದಲ್ಲಿ ನೀವು ಕಷ್ಟಪಡುವುದಾದರೆ ವೃದ್ಧಾಪ್ಯದಲ್ಲಿ ನೀವು ಆನಂದಿಸ್ತೀರಿ. ನಿಮ್ಮ ಕ್ಷೇಮ ದಿನಗಳಲ್ಲಿ ನೀವು ಪ್ರಯಾಸ ಪಡುವುದಾದರೆ ನೀವು ಕೊರತೆಯ ದಿನಗಳಲ್ಲಿ ಯಾವ ಕೊರತೆಯಿಲ್ಲದವರಾಗಿರ್ತೀರಿ. ಅದಕ್ಕೆ ಕರ್ತನು ಹೇಳಿದ್ದಾರೆ, ಸೋಮಾರಿಯೇ, ಎದ್ದು ಇರುವೆಗಳ ಬಳಿಗೆ ಹೋಗಿ ಅವುಗಳ ನಡತೆಯನ್ನು ನೋಡು. ಅವುಗಳಿಗೆ ನಾಯಕ ಇಲ್ಲ, ಮ್ಯಾನೇಜರ್ ಇಲ್ಲ, ಮೇಲ್ವಿಚಾರಕನಿಲ್ಲ. ಆದರೂ ನಂಬಿಗಸ್ತಿಕೆಯಿಂದಿರ್ತವೆ. ಬೇಸಿಗೆ ಕಾಲ ಬರುವಾಗ ಬೇಸಿಗೆಯ ಕಾಲದಲ್ಲಿ ತಮ್ಮ ಆಹಾರವನ್ನೆಲ್ಲ ಸಿದ್ಧಪಡಿಸಿಕೊಳ್ತವೆ. ಮಳೆಗಾಲ ಬಂದ್ರೆ ಹೊರಗೆ ಹೋಗ್ಲಿಕ್ಕಾಗೋದಿಲ್ಲವೆಂದು ಕೆಸರಲ್ಲಿ ಹೊರಗೆ ಹೋಗಲ್ಲ, ಹೋದ್ರೆ ಸಿಕ್ಕಾಕೊಳ್ತೇವೆ, ಕಾಲು ಸಿಕ್ಕಾಕೊಳ್ತವೆ ಎಂದು. ಹೀಗೆ ಅಷ್ಟೊಂದು ಚಿಕ್ಕ ಆ ಒಂದು ಇರುವೆಗೆ ಇರುವಷ್ಟು ಆ ಕನಿಷ್ಠ ಭಯ ಕೂಡ ನಮಗಿಲ್ಲವಲ್ಲ. ಅದಕ್ಕಿದ್ದಷ್ಟು ಕನಿಷ್ಠ ಜ್ಞಾನ ಇಲ್ಲದಿರುವುದು ಎಷ್ಟು ವಿಷಾದ ನೋಡಿ. ಹೇಗೆ ಖರ್ಚು ಮಾಡಬೇಕೆಂದು ಪ್ರಯಾಸ ಪಡ್ತೇವೆ ಹೊರತು, ಆದರೆ ಹೇಗೆ ಸಂಪಾದಿಸಬೇಕೆಂಬ ಆಸೆ ಎಲ್ಲಿದೆ? ಯಾಕೆಲ್ಲ ಬ್ರದರ್, ನಮಗೆ ಬಹಳ ಆಸೆಗಳಿವೆ. ಅದಕ್ಕೆ ಅಲ್ಲವೋ ಇಷ್ಟೊಂದು ನಾವು ಪ್ರಯಾಸ ಪಡ್ತಿರೋದು. ಎಂತಹ ಸಂಪಾದನೆ? ತಪ್ಪಾದ ಸಂಪಾದನೆ. ಶಾರ್ಟ್ಕಟ್ನಲ್ಲಿ ಅನ್ಯಾಯದಿಂದ, ಮೋಸದಿಂದ, ಲಂಚ ತೆಗೆದುಕೊಳ್ತಾ, ದೋಚಿಕೊಳ್ತಾ, ಸುಳ್ಳು ಹೇಳುತ್ತಾ, ಇತರರನ್ನು ದೋಚಿಕೊಳ್ಳುವುದರಿಂದ, ಇತರರಿಗೆ ಮೋಸ ಮಾಡುವುದರಿಂದ ಏನೋ ಸಂಪಾದಿಸೋಣ ಅಂದುಕೊಳ್ತಿದ್ದೀರೇ ಹೊರತು ಕಷ್ಟಾರ್ಜಿತವನ್ನು ದೇವರು ಆಶೀರ್ವದಿಸುತ್ತಾರೆಂದು ವಾಕ್ಯ ಹೇಳುತ್ತೆ. ನ್ಯಾಯವಾದ ಸಂಪಾದನೆ. ನಿಮ್ಮ ಸಂಪಾದನೆ ನ್ಯಾಯವಾದದ್ದಾಗಿದೆಯಾ? ದುರ್ವ್ಯಾಪಾರದಿಂದ ಸಂಪಾದಿಸಿದ್ದಾಗಿದೆಯೋ ಇಲ್ಲವೇ ನ್ಯಾಯವಾಗಿ ಸಂಪಾದಿಸಿದ್ದಾಗಿದೆಯೋ? ದೇವರು ನಿಮ್ಮನ್ನು ಆಶೀರ್ವದಿಸಬೇಕಾದರೆ ಹಿಂದೆ ಎಂದಿಗೂ ಗೆಯ್ಯದೇ ಇರುವಂತಹ ನಿಮ್ಮ ಬೀಡು ಭೂಮಿಯನ್ನು ಗೆಯ್ಯಿರಿ. ಒಣಗಿ ಹೋಗಿ ಬಿರುಕು ಬಿಟ್ಟಿರುವ, ಫಲ ಬೆಳೆಯಲಾರದಂತಹ ಒಣಗಿದ ಸ್ಥಿತಿಯಲ್ಲಿ ನೀವಿರುವುದಾದರೆ ಈ ದಿನ ಗೆಯ್ಯಬೇಕೆಂದು ದೇವರು ಹೇಳ್ತಾರೆ. ಅಂದರೆ ನೇಗಿಲು ತಂದು ನೀವೇನು ಗೆಯ್ಯುವ ಅಗತ್ಯವಿಲ್ಲ. ಕರ್ತನ ಸನ್ನಿಧಿಯಲ್ಲಿ ನಾವು ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ, ಪಶ್ಚಾತ್ತಾಪ ಪಡುವುದಾದರೆ, ಯಾವ ರೀತಿ ಬೀಡು ಭೂಮಿಯನ್ನು ಗೆಯ್ಯುತ್ತಿರುವಾಗ ಕಲ್ಲು, ಮುಳ್ಳು, ಧೂಳು ಎಲ್ಲವೂ ಕೂಡ ಅಡ್ಡ ಬರುವ ಎಲ್ಲವನ್ನು ಪಕ್ಕಕ್ಕೆ ತೆಗೆದು ಚೆನ್ನಾಗಿ ಶುಚಿಗೊಳಿಸುತ್ತಾರೋ, ಹಾಗೆಯೇ ನಮ್ಮ ಹೃದಯದೊಳಗೆ ಆಟಂಕವಾಗಿರುವ ಚಿಕ್ಕ ಚಿಕ್ಕ ತಪ್ಪುಗಳನ್ನೆಲ್ಲ, ಬಲಹೀನತೆಗಳನ್ನೆಲ್ಲ
ಅವುಗಳಿಗೆ ಯಾವುದೇ ಹೆಸರಿರಬಹುದು, ಅವೆಲ್ಲ ಆಜ್ಞೆ ಮೀರಿ ಪಾಪ ಮಾಡುವಂಥವುಗಳಾಗಿವೆ ಎಂಬುದನ್ನು ನೆನಪಿಟ್ಕೊಳ್ಬೇಕು. ಪಾಪ ನಮ್ಮಲ್ಲಿ ಇರುವವರೆಗೂ ನಮ್ಮೊಳಗೆ ಫಲಗಳಿರುವುದಿಲ್ಲ. ಕ್ರಿಸ್ತನನ್ನು ನಂಬಿದ ನಂತರ ನಾವು ನಮ್ಮ ಜೀವಿತದಲ್ಲಿ ಒಳ್ಳೆ ಫಲಗಳನ್ನು ಫಲಿಸಬೇಕು, ಮಾನಸಾಂತರಕ್ಕೆ ತಕ್ಕ ಫಲಗಳನ್ನು ಫಲಿಸಬೇಕು, ಆತ್ಮನ ಫಲ ಫಲಿಸಬೇಕೆಂದು ಬೈಬಲ್ ಮೇಲಿಂದ ಮೇಲೆ ಹೇಳ್ತದೆ. ನೀವು ಪ್ರೀತಿ ಎಂಬ ಫಲವನ್ನು ಕೊಯ್ಯಬೇಕಾದರೆ ನೀತಿ ಎಂಬ ಬೀಜ ಬಿತ್ತಬೇಕು. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. ಶರೀರ ಸಂಬಂಧವಾದವುಗಳನ್ನು ಬಿತ್ತುವವನು ಶರೀರ ಸಂಬಂಧವಾದವುಗಳನ್ನೇ ಕೊಯ್ತಾನೆ. ಆಧ್ಯಾತ್ಮಿಕವಾಗಿ ಬಿತ್ತಿದವನು ಆಧ್ಯಾತ್ಮಿಕ ಫಲಗಳನ್ನೇ ಕೊಯ್ಯುತ್ತಾನೆ. ಹಿಂದೆ ಎಂದು ಗೆಯ್ಯದೇ ಇರುವ ನಿಮ್ಮ ಬೀಡು ಭೂಮಿಯನ್ನು ಗೆಯ್ಯಿರಿ. ಯೆಹೋವನನ್ನು ಹುಡುಕಲು ಇದೇ ಸರಿಯಾದ ಸಮಯ. ಆತನು ಪ್ರತ್ಯಕ್ಷನಾಗಿ ನಿಮ್ಮ ಮೇಲೆ ನೀತಿಯ ಮಳೆಯನ್ನು ಸುರಿಯಮಾಡುವ ಹಾಗೆ ಹಿಂದೆಂದಿಗೂ ಗೆಯ್ಯದಿರುವ ಬೀಡು ಭೂಮಿಯನ್ನು ಗೆಯ್ಯಿರಿ. ನೀವು ಗೆಯ್ಯಿದ್ರೆ ಮಾತ್ರ ಸಾಕಾಗುವುದಿಲ್ಲ. ನೆಲವನ್ನು ಸರಿಯಾಗಿ ಸಿದ್ಧಪಡಿಸಿಕೊಳ್ಳುವಂಥದ್ದು ನಿಮ್ಮ ವಶದಲ್ಲಿದೆ. ಆದರೆ ಮಳೆಯನ್ನು ಸುರಿಯಮಾಡುವ ಆತನು ದೇವರೇ. ನೀವು ನಿಮ್ಮ ಹೃದಯವನ್ನು ಸಿದ್ಧ ಮಾಡಿಕೊಳ್ಳುವುದಾದರೆ ಅದು ಹೇಗೆ? ಅಂದರೆ ಪಾಪ ಜಯಿಸುವುದು ಹೇಗೆ, ಈ ಶೋಧನೆ ಜಯಿಸುವಂಥದ್ದು ಹೇಗೆ, ಈ ಹೋರಾಟದಿಂದ ಹೊರಬರುವಂಥದ್ದು ಹೇಗೆ ಎಂದು ದಿಗುಲು ಪಡುವ ಅವಶ್ಯಕತೆ ಇರಲ್ಲ. ಯಾವಾಗ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನೀವು ಸಿದ್ಧವಾಗಿರುತ್ತೀರೋ, ಪರಲೋಕದ ತಂದೆ ನಿಮಗೆ ತನ್ನ ನೀತಿಯ ಮಳೆಯನ್ನು ಸುರಿಯಮಾಡುತ್ತಾರೆ. ಒಣಗಿದ ಭೂಮಿಯ ಮೇಲೆ ನೀರನ್ನು ಸುರಿಯಮಾಡಿ, ಅಂದರೆ ಮಳೆ ಸುರಿಯುವಾಗ ಅದು ಯಾವ ರೀತಿ ಬಾಯಿ ತೆರೆದು ನೀರು ಕುಡಿದಂತೆ, ಒಂದು ಹನಿ ನೀರು ಕೂಡ ಆ ಕಡೆ ಈ ಕಡೆ ಹಾಳಾಗದಂತೆ ಯಾವ ರೀತಿ ಹೀರಿಕೊಳ್ತದಲ್ಲವೇ? ಎಷ್ಟೋ ಜನರ ಹೃದಯ ಈ ದಿನ ಹಸುವೆ ಉಳ್ಳದಾಗಿದೆ, ಜೀವವುಳ್ಳ ದೇವರನ್ನು ತಿಳಿದುಕೊಳ್ಳಬೇಕೆಂದು. ಸಂತೃಪ್ತಿ ಇಲ್ಲದೆ ಎಷ್ಟೇ ವಿಧವಾದ ಭಕ್ತಿ ಆಚರಣೆ ಅನುಸರಿಸಿದ್ರೂ ಕೂಡ ಪರಿಪೂರ್ಣವಾದ ಆನಂದವಿಲ್ಲದೆ ಈ ದಿನ ಅನೇಕರು ಬಳಲುತ್ತಲೇ ಇದ್ದಾರೆ. ಗೆಯ್ಯೋಣ, ಪ್ರಾರ್ಥನೆಯಲ್ಲಿ ನಮ್ಮ ಹೃದಯಗಳನ್ನು ಗೆಯ್ದುಕೊಳ್ಳೋಣ. ಈ ದಿನ ಬುಧವಾರವಲ್ಲವೋ? ಹಾಗಾಗಿ ಈ ದಿನ ಕರ್ತನು ನಿಮಗೆ ಕೊಟ್ಟಿರುವ ಸಭೆಗಳಲ್ಲಿ ಮಧ್ಯವಾರದ ಪ್ರಾರ್ಥನೆ ಇದ್ದಿರುತ್ತೆ. ಬೆಟ್ಟದಂತಹ ನಿಮ್ಮ ಸಮಸ್ಯೆಗಳಿಗಾಗಿ, ಕಠಿಣವಾದ ನಿಮ್ಮ ಹೃದಯಗಳಿಗಾಗಿ ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡುತ್ತಾ ಸರಿಪಡಿಸಿಕೊಳ್ಳುವುದಕ್ಕಾಗಿ ಈ ದಿನ ಎಷ್ಟೋ ಒಳ್ಳೆಯ ಅವಕಾಶವಾಗಿದೆ. ಈ ದಿನವೇ ಎಂಬ ಸಮಯವಿರುವಾಗ, ದೇವರು ಕೊಟ್ಟ ಅವಕಾಶವಿರುವಾಗ ನಮ್ಮ ಹೃದಯಗಳನ್ನು ಗೆಯ್ದುಕೊಳ್ಳೋಣ, ಪರಿಶೀಲಿಸಿಕೊಳ್ಳೋಣ, ಪಶ್ಚಾತ್ತಾಪ ಪಡೋಣ, ಸರಿಪಡಿಸಿಕೊಳ್ಳೋಣ. ಯಾಕೆ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಇಲ್ಲ? ಯಾಕೆ ನಮ್ಮ ಜೀವಿತದಲ್ಲಿ ಸಂತೋಷವಿಲ್ಲ? ಯಾಕೆ ನಮ್ಮ ಜೀವಿತದಲ್ಲಿ ಸಮೃದ್ಧಿ ಇಲ್ಲ? ಯಾಕೆ ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೂ ಕೂಡ ಆ ಕೆಲಸ ಪೂರ್ತಿಗೊಳ್ತಾ ಇಲ್ಲ? ಪ್ರತಿಯೊಂದಕ್ಕೂ ನಮ್ಮ ಜೀವಿತದಲ್ಲಿ ಯಾಕೆ ಆಟಂಕ ಎದುರಾಗುತ್ತಾ ಇವೆ? ಇನ್ನೆಷ್ಟು ಕಾಲ ಈ ಹೋರಾಟ ಎಂಬ ಕುಗ್ಗಿದ ಸ್ಥಿತಿಯಲ್ಲಿ ನೀವಿರೋದಾದ್ರೆ ನಿಮಗೆ ಈ ದಿನ ದೇವರು ಮಾತಾಡ್ತಿದ್ದಾರೆ. ಈ ದಿನವೇ ಗೆಯ್ಯಿರಿ, ಆತನು ನಿಮ್ಮ ಮೇಲೆ ನೀತಿಯ ಮಳೆಯನ್ನು ಸುರಿಯ ಮಾಡುತ್ತಾನೆ. ನೀವು ಪಶ್ಚಾತ್ತಾಪ ಪಡುವುದಾದರೆ ಆತನು ತನ್ನ ಆತ್ಮದಿಂದ ನಿಮ್ಮನ್ನು ಅಭಿಷೇಕಿಸುತ್ತಾರೆ. ನೀವು ಪ್ರೀತಿಯನ್ನು ಕೊಯ್ಯುತ್ತೀರಿ, ಪಾಪವನ್ನಲ್ಲ, ನೀತಿಯನ್ನು, ಅಂದರೆ ನೀತಿಯ ಫಲವನ್ನು ಫಲಿಸುತ್ತೀರಿ. ಈ ದಿನ ದೇವರ ಸನ್ನಿಧಿಯಲ್ಲಿ ಒಬ್ಬಂಟಿಗರಾಗಿ ಕೂತುಕೊಂಡು ನಮ್ಮ ಹೃದಯ ಗೆಯ್ದುಕೊಳ್ಳೋಣ. 13ನೇ ವಚನ ಕೂಡ ಓದುತ್ತೇನೆ ಕೇಳ್ರಿ. ನೀವು ಮಾಡಿದ ವ್ಯವಸಾಯವು ದುಷ್ಟತನ, ನಿಮಗಾದ ಬೆಳೆಯು ಅನ್ಯಾಯ. ನೀವು ನಿಮ್ಮ ಕಟ್ಟುಪಾಡಿನಲ್ಲಿಯೂ ನಿಮ್ಮ ಶೂರರ ಬಾಹುಳ್ಯದಲ್ಲಿಯೂ ಭರವಸವಿಟ್ಟದ್ದರಿಂದ ಮೋಸದ ಫಲವನ್ನು ಅನುಭವಿಸಿದ್ದೀರಿ. ನೋಡಿದ್ರಾ? ನಿಮ್ಮ ಪ್ರವರ್ತನೆಯನ್ನು ಆಧಾರ ಮಾಡಿಕೊಂಡು, ನಿಮಗಿರುವ ಶೂರರ ಬಾಹುಳ್ಯವನ್ನು ನಂಬಿಕೊಂಡು ನೀವು ಬೀಜ ಬಿತ್ತುವಾಗ ಕೆಟ್ಟತನ, ಮೋಸ, ಅನ್ಯಾಯ ಕೊಯ್ಯುತ್ತೀರಿ. ಮನುಷ್ಯರನ್ನು ನಂಬುವವನು ಶಾಪಗ್ರಸ್ತನೆಂದು ಬೈಬಲ್ ಹೇಳ್ತದೆ. ಅದಕ್ಕಾಗಿಯೇ ಅಂತಹ ಒಂದು ಬೆಳೆಯನ್ನು ನೀವು ವ್ಯವಸಾಯ ಮಾಡಿ ಕೊಯ್ದಾಗಿಯೂ ಕೂಡ ನಿಮಗೆ ಕೊನೆಗೆ ಫಲಿಸಿದ್ದೇನೆಂದರೆ ಪಾಪವೆಂಬ ಫಲವೇ ಫಲಿಸಿತು. ಪ್ರಯೋಜನವಿಲ್ಲದನ್ನು, ಕೆಟ್ಟದನ್ನು ಕೊಯ್ದಿದ್ದೀರಿ. ಅವುಗಳ ಫಲವನ್ನು ನೀವು ಹೊಂದಿಕೊಳ್ತಾ ಇದ್ದೀರಿ. ಒಂದು ಸಾರಿ ಆಲೋಚಿಸಿರಿ. ನೀವೇನೇ ಕೆಲಸ ಮಾಡಬೇಕೆಂದಿದ್ರೂ ನೆರವೇರುತ್ತಾ ಇಲ್ಲವೋ? ಏನೇ ಅಂದುಕೊಂಡ್ರೂ ಅದು ನಡೆಯುತ್ತಿಲ್ಲವೋ? ಜೀವಿತದಲ್ಲಿ ಸಂತೃಪ್ತಿ, ಸಂತೋಷವಿಲ್ಲದ ಪರಿಸ್ಥಿತಿಯಲ್ಲಿರುವುದಾದರೆ ಪ್ರಾರ್ಥಿಸೋಣ ಬನ್ನಿ. ಕರ್ತನೇ, ಈಗೋ ನನ್ನ ಹೃದಯವನ್ನು ನಿಮ್ಮ ಸನ್ನಿಧಿಯಲ್ಲಿ ಮೊಣಕಾಲೂರಿ ಗೆಯ್ದುಕೊಳ್ತೇನೆ ದೇವ್ರೆ, ಪಶ್ಚಾತ್ತಾಪ ಪಡುತ್ತೇನೆ ದೇವ್ರೆ. ಎಲ್ಲಿಯೂ ಕೂಡ ನನ್ನ ಹೃದಯಾಂತರಾಳದಲ್ಲಿ ಯಾವ ರಹಸ್ಯ ಪಾಪ ಅಡಗಿಕೊಂಡಿರದಂತೆ
ನನ್ನ ಪ್ರತಿ ಪಾಪವನ್ನು ಒಪ್ಪಿಕೊಳ್ತಿದ್ದೇನೆ, ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ಎಂದು ಯಾರ್ಯಾರು ದೇವರೇ ನಿಮಗೆ ಮೊರೆ ಇಡುತ್ತಿದ್ದಾರೋ ಅಂಥವರನ್ನು ಕನಿಕರಿಸಿ ಶುದ್ಧ ಹೃದಯವನ್ನು ಅವರಿಗೆ ದಯಪಾಲಿಸಿರಿ. ಈ ಭಯಂಕರವಾದ ಅಂತ್ಯದಿನಗಳಲ್ಲಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ನಿಮಗೆ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಾಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತಪ್ಪದೆ ತನ್ನ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಮಾತ್ರವಲ್ಲದೆ ಈ ದಿನ ಬುಧವಾರ ಆಗಿರೋದ್ರಿಂದ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಮಧ್ಯವಾರದ ಪ್ರಾರ್ಥನೆಗೆ ತಪ್ಪದೆ ಪಾಲ್ಗೊಳ್ಳುವವರಾಗಿರಿ. ತಪ್ಪದೇ ಆಶೀರ್ವದಿಸ್ತಾರೆ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.